ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. ಆಸೆ ಎಂಬ ಪಾಶದಲ್ಲಿ ಭವಬಂಧನನಾಗಿರ್ದೆನಯ್ಯ, ಸತ್ಕೃತು ನಿಮ್ಮ ನೆನೆಯಲು ಎನಗೆ ತೆರಹಿಲ್ಲವಯ್ಯ. ಕರುಣಾಕರ ಅಭಯಕರ ವರದನೀ ಕರುಣಿಸಯ್ಯ, ಎನ್ನ ಸಂಸಾರ ಬಂಧನವನ್ನು ಮಾಣಿಸಿ ಕೃಪೆ ಮಾಡಿ ನಿಮ್ಮ ಶ್ರೀಪಾದ ಪದ್ಮದಲ್ಲಿ ಭ್ರಮರನಾಗಿರಿಸು. ಭಕ್ತಜನ ಮನೋವಲ್ಲಭ ಕೂಡಲ ಸಂಗಮ ದೇವ. ಇದು ಬಸವಣ್ಣನವರ ಒಂದು ಅಪರಿಚಿತ ವಚನ. ಹೆಚ್ಚು ಪ್ರಚಲಿತದಲ್ಲಿಲ್ಲ ಈ ವಚನ. ಎಂ ಕೀರ್ವಾಣಿಯವರು ಶಿವಬಸವ ಅನ್ನುವ ಧ್ವನಿ ಸುರುಳಿಯಲ್ಲಿ ಮೊದಲನೇ ಭಾಗದಲ್ಲಿ ಇದನ್ನ ಹಾಡಿದ್ದಾರೆ. ಅದಕ್ಕೆ ಬಸವಲಿಂಗ ಸೊಪ್ಪಿ ಮಠ ಅಂತ ಹೇಳಿ ಒಬ್ರು ಆಗಿನ ಕಾಲದ ಪ್ರಾಧ್ಯಾಪಕರು, ಅವರು ಪ್ರೊಫೆಸರ್, ಮಧ್ಯೆ ನಿರೂಪಣೆ ವಚನಗಳನ್ನ ಸ್ವಲ್ಪ ಅರ್ಥ ಹೇಳಿದ್ದಾರೆ. ಸಂಸಾರದ ಆಸೆ ಜೀವನನ್ನು ಬಸವಣ್ಣನನ್ನು ಅಂತ ಬಳಸಿದಾರೆ ಅವರು. ಇಲ್ಲಿ ಬಸವಣ್ಣ ಅಂತ ತಗೊಳ್ಳೋದಕ್ಕಿಂತ ಜೀವದ ಸ್ಥಿತಿಯನ್ನ ಅವ್ರು ಹೇಳ್ತಾರೆ ಅಂತ ಅನ್ಸುತ್ತೆ. ಮತ್ತು ಯಾವುದೋ ಒಂದು ಕ್ಷಣ ಮನಸ್ಸು, ಹಾಗೆ ಎಲ್ಲರ ಮನಸ್ಸು ಕೂಡ ಒಂದು ಆಸೆಗೆ ಒಳಗಾಗತ್ತೆ. ಮತ್ತು ಆಸೆಗೆ ಒಳಗಾಗದ್ ತಪ್ಪೇನಲ್ಲ. ಯಾಕೆಂದ್ರೆ ಆಸೆ ಅಥವಾ ಇಂದ್ರಿಯ ವಿಕಾರಗಳು, ಕಾಮ ವಿಕಾರಗಳು, ಅರಿಷಡ್ ವರ್ಗಗಳು, ಅಷ್ಟಮದಗಳು ಏನೂ ಇಲ್ಲ ಅಂತ ಇಟ್ಕೊಳ್ಳಿ. ಒಬ್ಬ ವ್ಯಕ್ತಿಗೆ ಸಾಧನೆ ಮಾಡಿ ಅವನ್ನೆಲ್ಲ ಗೆದ್ದ ಮೇಲೆ ಬೇರೆ ಮಾತು. ಗೆಲ್ಲೋದಕ್ಕೆ ಮುಂಚೆ ಒಂದು ಮಗುಗೆ ಹುಟ್ಟಿನಿಂದನೇ ಏನು ಆಸೆ ಇಲ್ಲ, ತಾಯಿನೂ ಆಸೆ ಪಡಲ್ಲ, ಅದು ಹಾಲು ಕುಡಿಯಕ್ಕೆ ಇಷ್ಟಪಡಲ್ಲ, ಕೇಳಲ್ಲ, ಮುಂದೆ ಬೆಳೆಯಲ್ಲ. ಅಥವಾ ಬೆಳೆದ ಮೇಲೂ ಕೂಡ ಅವನು ಯಾವುದ್ರ ಬಗ್ಗೆನೂ ಆಸಕ್ತಿ ಇಲ್ಲ. ಅವನು ನೀವು ಸಿದ್ಧಪುರುಷ ಅಂತ ಕರಿತೀರಾ? ಕರೆಯಕ್ಕಾಗತ್ತಾ? ಕಾಮ ಇಲ್ಲ, ಕ್ರೋಧ ಇಲ್ಲ, ಲೋಭ ಇಲ್ಲ, ಮೋಹ ಮದ ಮತ್ಸರಗಳೆಲ್ಲ ಏನೂ ಇಲ್ಲಪ್ಪ. ಅವನನ್ನ ನೀವು ಏನಂತ ಕರಿತೀರ? ಅವಾಗ ಅಬ್ನಾರ್ಮಲ್, ಬುದ್ಧಿಮಾಂದ್ಯ ಅಂತ ಕರಿತೀರ. ಅದಕ್ಕೆ ಹುಟ್ಟು ಗುಣಗಳೇನಿದಾವಲ್ಲ, ಆಸೆ ಇರಲಿ, ಆಮಿಷ ಇರಲಿ, ಅರಿಷಡ್ವರ್ಗಗಳು, ಸಪ್ತ ವ್ಯಸನಗಳು, ಅಷ್ಟಮದಗಳು, ಇವೆಲ್ಲವೂ ಇರಲೇಬೇಕು, ಇರ್ತವೆ, ಇರೋದು ತಪ್ಪಲ್ಲ. ಆದರೆ ಇವುಗಳನ್ನ ಉದಾತ್ತೀಕರಣ ಮಾಡುವ ಪ್ರಯತ್ನವೇ ಧರ್ಮ. ಉದಾತ್ತೀಕರಣ ಮಾಡ್ಬೇಕು, ಸಬ್ಲಿಮೇಷನ್ ಆಫ್ ದಿ ಇನ್ಸ್ಟಿಂಕ್ಟ್ಸ್. ಅದೇ ಚನ್ನಬಸವಣ್ಣವ್ರು ಹೇಳೋದು. ಬಹಳ ಅದ್ಭುತವಾದ ವಚನ ಅದು. ಅದ್ಭುತದಲ್ಲಿ ಅದ್ಭುತ. ಕಾಮ ಬೇಕು, ಶಿವಭಕ್ತಿ ಉಳ್ಳವಂಗೆ ಕಾಮ ಬೇಡ, ಕ್ರೋಧ ಬೇಡ, ಲೋಭ ಬೇಡ, ಮೋಹ ಬೇಡ, ಮದ ಬೇಡ, ಮತ್ಸರ ಬೇಡ. ಶಿವಭಕ್ತಿ ಉಳ್ಳವಂಗೆ ಕಾಮ ಬೇಕು, ಕ್ರೋಧ ಬೇಕು, ಲೋಭ ಬೇಕು, ಮೋಹ ಬೇಕು, ಮದ ಬೇಕು, ಮತ್ಸರ ಬೇಕು. ಬೇಕೆಂಬುದ ಕಾವಗುಣ, ಬೇಡೆಂಬುದ ಕಾವಗುಣ. ಅದನ್ನ ತಿಳ್ಕೋಬೇಕು. ಕಾಮ ಬೇಕು ಲಿಂಗದಲ್ಲಿ, ಕಾಮ ಬೇಡ ಪರಸ್ತ್ರೀಯದಲ್ಲಿ. ಕ್ರೋಧ ಬೇಕು ಕರ್ಣಗಳಲ್ಲಿ, ಕ್ರೋಧ ಬೇಡ ಗುರುವಿನಲ್ಲಿ. ಲೋಭ ಬೇಕು ಪಾದೋದಕ ಪ್ರಸಾದದಲ್ಲಿ, ಲೋಭ ಬೇಡ ತನುಮನ ಧನದಲ್ಲಿ. ಮೋಹ ಬೇಕು ಗುರುಲಿಂಗ ಜಂಗಮದಲ್ಲಿ, ಮೋಹ ಬೇಡ ಸಂಸಾರದಲ್ಲಿ. ಮದ ಬೇಕು ಶಿವಾಚಾರ ಘನವೆಂಬಲ್ಲಿ, ಮದ ಬೇಡ ಶಿವಭಕ್ತರಲ್ಲಿ. ಕೊನೆಗೆ ಮತ್ಸರ ಬೇಕು ಹೊನ್ನು ಹೆಣ್ಣು ಮಣ್ಣಿನಲ್ಲಿ, ಮತ್ಸರ ಬೇಡ ಸಕಲ ಜೀವಿಗಳಲ್ಲಿ. ಇಂತಿ ಗುಣವನ್ನರಿದು ಮರೆಯಬಲ್ಲಡೆ, ಆತನೇ ಭಕ್ತನು ಕಾಣ, ಕೂಡ ಚನ್ನ ಸಂಗಮ ದೇವ. ಅದ್ಭುತವಾದ ಪರಿಕಲ್ಪನೆ ಇದು. ಚನ್ನಬಸವಣ್ಣವರು ಸಂಸಾರದಲ್ಲಿ ಬಿದ್ದವರಲ್ಲ. ಈ ಆಸೆ ಆಮಿಷಗಳು, ಕಾಮ ಕ್ರೋಧಗಳು ಯಾವುದು ಅವ್ರಿಗಿಲ್ವೇ ಇಲ್ಲ. ಅಂದ್ರೆ ಸಣ್ಣದ್ರಲ್ಲೇ ತಾಯಿ ಗರ್ಭದಲ್ಲಿ ಇದ್ದಾಗಿನಿಂದನೇ ಮಹಾತ್ಮರಾಗಿ ಸಿದ್ಧ ಪುರುಷರಾಗಿ ಹುಟ್ಟಿದವರು. ಬಸವಣ್ಣವರು ಹೇಳೋ ಪ್ರಕಾರ
ನನ್ನನ್ನು ಆಗು ಮಾಡ್ಲಿಕ್ಕೆ ಬಂದವನಪ್ಪ ನೀನು. ಬಸವಣ್ಣವ್ರ ದೊಡ್ಡ ಗುಣ ಅದು. ಚನ್ನಬಸವಣ್ಣವ್ರು ಬಸವಣ್ಣವ್ರನ್ನ ಗುರು, ಲಿಂಗ, ಜಂಗಮ, ತಂದೆ ಅಂತ ಎಲ್ಲ ಭಾವಿಸಿದ್ರು. ಅಂತ ಬಸವಣ್ಣವ್ರೆ ಚನ್ನಬಸವಣ್ಣವ್ರಿಗೆ ನೀನ್ ನಮ್ಮನ್ನೆಲ್ಲ ಆಗು ಮಾಡ್ಲಿಕ್ಕೆ, ನಮ್ಮನ್ನು ಪರಿಪೂರ್ಣರನ್ನಾಗಿ ಮಾಡ್ಲಿಕ್ಕೆ ಬಂದವನಪ್ಪ ನೀನು ಅಂತ ಹೇಳ್ತಾರೆ. ಅದೇನು ಉತ್ಪ್ರೇಕ್ಷೆ ಅಲ್ಲ, ಅದು ತಾಯಿ ಗರ್ಭದಲ್ಲಿ ಇದ್ದಾಗಲೇ ಅವರು ಜ್ಞಾನಿಗಳಾಗಿದ್ರು, ಮಾತಾಡಿದ್ರು ಅಂತ ಹೇಳಿ ಎಲ್ಲ ಬರ್ತದೆ. ಇಂತಹ ಚನ್ನಬಸವಣ್ಣ ಈ ವಚನದಲ್ಲಿ ನಮಗೆ ಬಹಳ ದೊಡ್ಡ, ಅವತ್ತು 12, ಇವತ್ತೀ ವಚನ ಅರ್ಥ ಮಾಡ್ಕೊಳ್ಳೋದು ಸುಲಭ. ಆ ನಡುವೆ ಓಶೋ ಅಂತ ಬಂದ್ರು, ಬೇರೆ ಬೇರೆಯವರೆಲ್ಲ ಬಂದ್ರು, ಬ್ರಿಟಿಷರ ಸಂಪರ್ಕ ಬಂದಿತ್ತು ನಮಗೆ. ಅಂದ್ರೆ ನಮ್ಮ ಜನ ಮೊದಲು ಇಲ್ಲಿ ಬಾಳಿದ್ರು, ಇಲ್ಲಿ ಬದುಕಿದ್ರು ಕೂಡ ಈ ಜಗತ್ತಿನ ಬಗ್ಗೆ ಅತ್ಯಂತ ಪ್ರೀತಿ, ಅಥವಾ ಇದು ಮಾಯ ಅಲ್ಲ, ಇದು ಬದುಕಬೇಕು, ಆಸೆ ಇರಬೇಕು ಅನ್ನುವಷ್ಟು ಹೇಳುವಷ್ಟು ಧೈರ್ಯ ಅಥವಾ ಹೇಳುವ ಕ್ರಮ ನಮ್ಮಲ್ಲಿ ಶುರುವಾಗಿರಲಿಲ್ಲ. ಬುದ್ಧನೇ ಇರಲಿ, ಶಂಕರಾಚಾರ್ಯರೇ ಇರಲಿ, ಬಸವಣ್ಣವರೇ ಇರಲಿ, ಯಾರೇ ಇರಲಿ, ಆ ಬಸವಣ್ಣವ್ರು ಅದಕ್ಕೆ ಹೇಳೋದು, ಆಸೆ ಎಂಬ ಪಾಶದಲ್ಲಿ ಭವಬಂಧನ ಆಗಿದ್ದೇನಯ್ಯ, ಸತ್ಕೃತು ನಿಮ್ಮ ನೆನೆಯಲು ನನಗೆ ತೆರಹಿಲ್ಲವಯ್ಯ, ಕರುಣಾಕರ ಅಭಯಕರ ವರದನೀ ಕರುಣಿಸಯ್ಯ, ಎನ್ನ ಸಂಸಾರ ಬಂಧನವನ್ನು ಮಾಣಿಸಿ ನನಗೆ ಕೃಪೆ ಮಾಡಿ ನಿಮ್ಮ ಶ್ರೀಪಾದ ಪದ್ಮದಲ್ಲಿ ಭ್ರಮರನಾಗಿರಿಸಿ. ಈ ಸಂಸಾರದ ಬಗ್ಗೆ ಈ ಭಾವ ಬರದೇ ಹೋಗಿದ್ರೆ ಅವ್ರು ಮುಂದಕ್ಕೆ ಹೋಗಕ್ ಆಗ್ತಿರ್ಲಿಲ್ಲ, ಸಿದ್ಧಪುರುಷರಾಗ್ತಿರ್ಲಿಲ್ಲ. ಅಂತಹ ಪ್ರಧಾನಮಂತ್ರಿ ಹುದ್ದೆ, ಸರ್ವ ಸಂಪತ್ತು, ಎಲ್ಲಾ ರೀತಿಯ ಸಂಪತ್ತು, ಪೃಥ್ವಿಗೆ ಅಗ್ಗಳ ಚೆಲುವೆ ನೀಲಲೋಚನೆ ಅಂತ ಅವರೇ ಹೇಳ್ತಾರೆ ಬಸವಣ್ಣವರಲ್ಲಿ. ಇಷ್ಟೆಲ್ಲ ಇರ್ಬೇಕಾದ್ರೆ, ಆ ಅಂಗಗುಣಗಳನ್ನು ಗೆಲ್ಲಬೇಕಾದ್ರೆ ಈ ಮೆಂಟಾಲಿಟಿ ಇದ್ರೆ ಮಾತ್ರ ಗೆಲ್ಲಕ್ ಸಾಧ್ಯ. ಇಲ್ಲಾಂದ್ರೆ ಆಸೆ ಇರ್ಲಿ ಬಿಡು, ಸಂಸಾರದಲ್ಲಿ ಇರೋಣ ಬಿಡು ಅಂತ ಬಸವಣ್ಣವರು ಹಾಗೆ ಹೋಗ್ಬಿಟ್ಟಿದ್ದಿದ್ರೆ ಅವ್ರ ಮಂತ್ರ ಪುರುಷರ ಮಟ್ಟಕ್ಕೆ ಏರ್ತಿರ್ಲಿಲ್ಲ. ಅವ್ರ ಹೆಸರು ಬ ಎಂಬಲ್ಲಿಯನ್ನ ಭವಹರಿ, ತುಸ ಎಂಬಲ್ಲಿ ಸರ್ವಜ್ಞಾನಿಯಾದನು, ವಾ ಎಂದು ವಚಿಸೋಡೆ ವಸ್ತು ಚೈತನ್ಯಾತ್ಮಕನಾದನಂತ ಹೇಳ್ತಿರ್ಲಿಲ್ಲ ಪ್ರಭುದೇವರು. ಸತಿಯ ಕಂಡು ವೃತ್ತಿಯಾದ ಬಸವಣ್ಣ, ವೃತ್ತಿಯಾಗಿ ಬ್ರಹ್ಮಚಾರಿಯಾದ ಬಸವಣ್ಣ ಅಂತ ಪ್ರಭುದೇವರು ಹೇಳ್ಬೇಕಾದ್ರೆ ಬಸವಣ್ಣವ್ರು ಆ ಮಟ್ಟಕ್ಕೆ ಏರಿದ್ರು. ಆದ್ರೆ ಗೆಲ್ಲೋಕ್ ಮುಂಚೆ ಅಥವಾ ನಮ್ಮಂತ ಸಾಧಕರುಗಳಿಗೆ, ಭಕ್ತರಿಗೆ ಮಾರ್ಗದರ್ಶನ ಮಾಡೋಕ್ಕೋಸ್ಕರ ಅವ್ರು ಹೇಳ್ತಾರೆ, ಆಸೆ ಅನ್ನುವಂಥದ್ದು ಭವಪಾಶ. ಆಸೆ ಎಂಬ ಪಾಶದಲ್ಲಿ, ಪಾಶ ಅಂದ್ರೆ ಹಗ್ಗ, ಭವಬಂಧನನಾಗಿರ್ತೇನಯ್ಯ. ಸತ್ಕೃತು, ಪರಮಾತ್ಮನಿಗೆ ಸತ್ಕೃತು ಅಂತ ಕರೆದ, ಅಂದ್ರೆ ಒಳ್ಳೇದನ್ನೇ ಮಾಡ್ತಕ್ಕಂಥವನು. ಸತ್ಕೃತು, ಕೃತು ಅಂದ್ರೆ ಮಾಡೋದು, ಕರ್ತ. ಸತ್ಕೃತು ನಿಮ್ಮ ನೆನೆಯಲು ನನಗೆ ತೆರಹಿಲ್ಲವಯ್ಯ, ನನಗೆ ಸಮಯನೇ ಇಲ್ವಲ್ಲಪ್ಪ ನೆನೆಯಕ್ಕೆ, ಏನ್ ಮಾಡ್ಲಿ? ಕರುಣಾಕರ ಅಭಯಕರ ವರದನೀ ಕರುಣಿಸಯ್ಯ, ಎನ್ನ ಸಂಸಾರ ಬಂಧನವನ್ನು ಮಾಣಿಸಿ ನನಗೆ ಕೃಪೆ ಮಾಡಿ ನಿಮ್ಮ ಶ್ರೀಪಾದ ಪದ್ಮದಲ್ಲಿ ಭ್ರಮರನಾಗಿರಿಸು. ಬಸವಣ್ಣವ್ರು ಬೇಡಿದ್ರು, ಬರೆದ ಕೂಡಲೇ ಪ್ರಾಯಶಃ ಪರಮಾತ್ಮನ ಕೃಪೆ ಅವ್ರಿಗೆ ಸಿಕ್ತು. ಆಸೆಯ ಬಂಧನದಲ್ಲಿ ಅವರು ಬಂಧಿತರಾಗಲೇ ಇಲ್ಲ. ಹಾಗಾದ್ರೆ ನಾವು ನೀವು ಹೇಗೆ ಬದುಕಬೇಕು? ಆಸೆ ಎನ್ನುವಂಥದ್ದು ಇರಬೇಕು. ಆಸೆ ಅನ್ನೋದು ಇಲ್ಲದೆ ಇದ್ರೆ ನಾವು ನೀವು ಪೂರ್ಣ ಬಿಟ್ಬಿಟ್ಟು ಹೋಗಿ ಉಳಿವಿ ಕಾಡಲ್ಲೋ, ಬಸವ ಕಲ್ಯಾಣದ ಗವಿಲೋ, ಅಥವಾ ಉಡುತಡಿ ಈಗ ಹೊಸದಾಗ ಆಗ್ತಾ ಇದೆ ಅಲ್ಲೆಲ್ಲೋ ಕೂತ್ರೆ ನಾವು ಯಶಸ್ವಿ ಆಗ್ತೀವಿ ಅಂತ ಇಲ್ಲ. ಈಗ ಹಿಮಾಲಯದಲ್ಲಿ ಸಾವಿರಾರು ಜನ, ಲಕ್ಷಾಂತರ ಜನ ಅಂತ ಇಟ್ಕೊಳ್ಳಿ, ಸಾವಿರಾರು ಜನ ಅಲ್ಲ, ಯಾರೋ ಒಂದು ಅಂದಾಜು ಹೇಳ್ತಾ ಇದ್ರು, ಹಿಮಾಲಯದ ಭಾಗದಲ್ಲಿ ಏನು ಒಂದು ಕಡೆಯಿಂದ ಪೂರ್ವದಿಂದ ಪಶ್ಚಿಮಕ್ಕೆ ಹಬ್ಕೊಂಡಿದೆ ಅದು, ಏನು ಹಿಮಾಲಯ ಸುಮಾರು 3000 ಕಿಲೋಮೀಟರ್ ಹಬ್ಕೊಂಡಿದೆ. ಆ ಹಿಮಾಲಯದ ಭಾಗದಲ್ಲಿ ಒಂದು 4 ಲಕ್ಷ ಜನ ಸಾಧುಗಳಿರ್ಬೇಕು ಅಂತ ಹೇಳ್ತಾರೆ. 4 ಲಕ್ಷ ಜನ ಸಾಧುಗಳು, ಎಲ್ಲ ನಾಗಾ ಸಾಧುಗಳು, ಆ ಸಾಧುಗಳು, ಎಲ್ಲ ಮತಪಂಥಕ್ಕೆ ಸೇರಿದವರು, ಯಾವುದಕ್ಕೂ ಸೇರ್ಲಾರ್ದವರು, ಕ್ರಿಶ್ಚಿಯನ್ ಸಾಧುಗಳು ಅಲ್ಲಿ ಬಂದಿದ್ದಾರೆ. ಯೇಸು ಕ್ರಿಸ್ತರು ಕೂಡ ಹಿಮಾಲಯಕ್ಕೆ ಬಂದು ಸಾಧನೆ ಮಾಡಿದ್ದಾರೆ ಅಂತೇಳಿ ಅಲ್ಲಿ ನಂಬಿಕೆ ಇದೆ. ಕಾಶ್ಮೀರದಲ್ಲಿ ಒಂದು ಭಾಗವನ್ನ ಅಲ್ಲಿ ಕ್ರೈಸ್ತ ಸಾಧನೆ ಮಾಡಿದ್ದು, ಯೇಸು ಸಾಧನೆ ಮಾಡಿದ್ದು ತೋರಿಸ್ತಾರಂತೆ.
ಅಂದ್ರೆ ಇವತ್ತಿಗೂ ಕೂಡ ಕ್ರಿಶ್ಚಿಯನ್ರು ಇರ್ಬೋದು, ಮುಸಲ್ಮಾನರು ಕೆಲವರು ಹೋಗಿದ್ದಾರೆ, ಎಲ್ಲಾ ಜನಾಂಗದವರು, ಕರ್ನಾಟಕದವರು ಇದ್ದಾರೆ, ಎಲ್ಲಾ ರಾಜ್ಯದವರು ಇದ್ದಾರೆ. 4 ಲಕ್ಷ ಜನ ಸಾಧುಗಳು. ಅದೇ ನಾವು ಅವಾಗ ಯೋಚನೆ ಮಾಡ್ತಾ ಇದ್ವಿ, ಚೀನಾದವ್ರು ಒಂದು 20 ಕಿಲೋಮೀಟರ್ ಬಂದ್ಬಿಟ್ಟಿದ್ದಾರೆ ಮುಂದಕ್ಕೆ. ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆದಾಗ ಹೇಳ್ತಾ ಇದ್ರು, ಈ 4 ಲಕ್ಷ ಸಾಧುಗಳು ನಾವು ಸತ್ರು ಪರವಾಗಿಲ್ಲ ಅಂತ ಹೋಗಿ ನಿಂತ್ಕೊಂಡ್ರೆ ಆ ಸೈನಿಕರಿಗೆ ಮುಂದಕ್ಕೆ ಬರಕ್ ಆಗ್ತಿತ್ತ? ಏನ್ ಮಾಡ್ತಿದಾರಲ್ಲ ಹಿಮಾಲಯದಲ್ಲಿ, ಒದ್ದಾಡ್ತಿದಾರ ಪಾಪ. ಮೇಲ್ನೋಟಕ್ಕೆ ನಮಗೆ ಅಂದ ಒಂದ್ ದಿವಸ ಹೋದಾಗ ನಮಗೆ ಬಹಳ ಚಲೋ ಅನಿಸ್ತದ. ಆದ್ರೆ ಅವರ ತೊಂದರೆಗಳು, ತಾಪತ್ರಯಗಳು, ಕೊರತೆಗಳು, ಅವರ ಬಯಕೆಗಳು ಎಲ್ಲವೂ ಅವ್ರನ್ನ ಕಾಡ್ತಾ ಇರ್ತವೆ. ಎಲ್ಲೋ 1000ಕ್ಕೊಬ್ರು 10,000ಕ್ಕೊಬ್ರು ಜನ ಇದೆ ಸಿದ್ಧಪುರುಷರಿರ್ತಾರೆ, ಇಲ್ಲ ಅಂತಲ್ಲ, ಅವರಲ್ಲೂ ಸಿದ್ಧಪುರುಷರಿದ್ದಾರೆ. ಎಲ್ಲಾ ಸಿದ್ಧಿಗಳನ್ನು ಮಾಡ್ಕೊಂಡವರು, ನಿರ್ಲಿಪ್ತವಾಗಿ ಧ್ಯಾನ ಮಾಡೋರು, ಮಹಾನ್ ಯೋಗಿಗಳು, ಅಲ್ಲಮ ಪ್ರಭುಗಳ ಮಟ್ಟಕ್ಕೆ ಏರಿದವರು ಈಗಲೂ ಇರಬಹುದಲ್ಲಿ, ಇಲ್ವೇ ಇಲ್ಲ ಅಂತ ಹೇಳಕ್ಕಾಗಲ್ಲ. ಇಲ್ಲದೆ ಇದ್ರಲ್ಲಿ ಅಷ್ಟೊಂದು ಜನ ಸೇರ್ತಿರ್ಲಿಲ್ಲ, ಅಂಥವರು ಇದ್ದಾರೆ. ಆದ್ರೆ ಹೆಚ್ಚು ಜನ ಬಳಲ್ತಾ ಇದ್ದಾರೆ. ಯಾಕೆ ಅಂದ್ರೆ ಬಸವ ಧರ್ಮ ಅವ್ರಿಗೆ ಗೊತ್ತಿಲ್ಲ. ಸಂಸಾರ ಅಂದ್ರೆ ಕೆಟ್ಟದ್ದು, ಸಂಸಾರ ಅಂದ್ರೆ ಸರಿ ಇಲ್ಲ, ಯಾವುದು ಬೇಡ ನಮ್ಗೆ, ನಮ್ಮ ಶರೀರನ ತಪಸ್ಸಲ್ಲಿ ಮರಗಿಸ್ಬೇಕು, ತಪಸ್ಸು ಮಾಡಿದ್ರೆ ದೇವ್ರು ಒಲಿತಾನೆ. ನೋ, ಶರಣ ಹೇಳಿದ್ರು, ಇಲ್ಲಪ್ಪ, ತಪಸ್ಸು ಮಾಡಿದ್ರೆ ದೇವ್ರು ಒಲಿತಾನ ಬಿಡ್ತಾನೆ ಗೊತ್ತಿಲ್ಲ. ಸತ್ಯಶುದ್ಧ ಕಾಯಕ ಮಾಡಿ ಇನ್ನೊಬ್ರಿಗೆ ಭಾರ ಆಗ್ಲಾರ್ದಂಗೆ ಪ್ರೀತಿಯಿಂದ ಬದುಕಿದ್ರೆ ದೇವ್ರು ಹುಡ್ಕೊಂಡ್ ಬರ್ತಾನೆ ಅಂದ್ರು ಶರಣರು. ದೇವ್ರು ನಿನ್ನನ್ನ ಹುಡ್ಕೊಂಡ್ ಬರ್ತಾನೆ. ದೇವ್ರು ಹುಡ್ಕೊಂಡ್ ಬರ್ದಿದ್ರು ನಿನಗೆ ಚಿಂತೆ ಇಲ್ಲ, ಬೇಡ. ಮುಂದಿನ ಜನ್ಮದ ಬಗ್ಗೆ ಚಿಂತೆ ಮಾಡ್ಬೇಡ. ನೀನು ಈಗ ಚೆನ್ನಾಗಿ ಬದುಕಿದ್ರೆ ನಿನಗೆ ಸದ್ಗತಿ ಪ್ರಾಪ್ತಿ, ಲಿಂಗಾಂಗ ಸಾಮರಸ್ಯ ಸಾಧಿಸ್ಬಿಡ್ತೀಯ, ಒಂದೇ ಜನ್ಮದಲ್ಲಿ ಆಗ್ಬಿಡ್ಬೋದು. ಆಗ್ಲಿಲ್ವಾ, ಚಿಂತೆ ಇಲ್ಲ. ಯಾಕೆ ಮುಂದಿನ ಜನ್ಮ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಇವತ್ತಲ್ಲ, ಉಪನಿಷತ್ತುಗಳ ಕಾಲಕ್ಕೂ ಕೂಡ ಮುಂದಿನ ಜನ್ಮಕ್ಕೆ ಏನಾಗ್ಬೋದು ಅಂದ್ರೆ ಪಾಪಿ ಕೆಟ್ಟ ಜನ್ಮವನ್ನ, ಪುಣ್ಯವಂತ ಒಳ್ಳೆ ಜನ್ಮವನ್ನು ಪಡೆಯೋ ಸತ್ಯ. ಅದೇನು ಸುಳ್ಳಲ್ಲ. ಪಾಪ ಪುಣ್ಯ ಇಲ್ಲ, ಪೂರ್ವ ಜನ್ಮ ಇಲ್ಲ, ಪುನರ್ಜನ್ಮ ಇಲ್ಲ ಅಂತ ಶರಣರನ್ನ ಹೇಳಿಲ್ಲ. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಅಂತ ಹೇಳಿರೋದು. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಮುಂದಿನ ಏನ್ ಗೊತ್ತಿಲ್ಲ. ಇವತ್ತಿನ ಬದುಕು ಚೆನ್ನಾಗಿ ಬದುಕು, ಈ ಜನ್ಮನ ಸಾರ್ಥಕ ಪಡಿಸ್ಕೊ. ನಿರಾಶೆಯಿಂದ ಬದುಕಬೇಡ. ಈಗ ಬಹಳ ಜನ ಸಾಧುಗಳದ್ದು ನಿರಾಶೆ. ಆಮೇಲೆ ಈಗ ಬ್ರಹ್ಮಕುಮಾರಿಯವರು ಕೂಡ ಅಲ್ಲೊಂದು ಆಸೆಯನ್ನು ಹುಟ್ಟಿಸಿದ್ದಾರೆ. ಏನಪ್ಪಾ ಅಂದ್ರೆ, ಇಲ್ಲಿ ಯಾರು ನೀವು ಬ್ರಹ್ಮಚಾರಿಗಳಾಗಿ ಬದುಕ್ತಿರೋ, ಮುಂದಿನ ನೀವು ಕಲ್ಪಾಂತರದಲ್ಲಿ, ಮುಂದಿನ ಯುಗದಲ್ಲಿ 5,000 ವರ್ಷಕ್ಕೆ ಈ ಯುಗ ಮುಗಿಯುತ್ತೆ, ಅಥವಾ ನೀವು ಮುಂದಿನ ಜನ್ಮದಲ್ಲಿ ಲಕ್ಷ್ಮೀನಾರಾಯಣರಾಗ್ತೀರಾ, ಹೆಣ್ಮಕ್ಳೆಲ್ಲ ಲಕ್ಷ್ಮಿಗಳಾಗ್ತೀರಾ, ಗಂಡು ಮಕ್ಳೆಲ್ಲ ನಾರಾಯಣರಾಗ್ತೀರಾ ಅಂತಿದೆ. ನಿಮ್ಗೆ ಗೊತ್ತಿದೆಯಲ್ಲ ಬ್ರಹ್ಮಕುಮಾರಿಗಳು ಅಂದ್ರೆ ಅದರ ಅರ್ಥ ಪರಮ ಸುಖವನ್ನು ಪಡಿತೀರ, ಇದಕ್ಕಿಂತ ಹೆಚ್ಚು ಅನುಭವಿಸ್ತೀರಾ. ಈಗೇನ್ ಒಂದ್ ಮದುವೆ ಮಾಡ್ಕೊಂಡು ಒದ್ದಾಡ್ಕೊಂಡು ಜಗಳ ಆಡ್ಕೊಂಡು ಇರ್ತಿದ್ರು, ಅದಕ್ಕಿಂತಲೂ ಶ್ರೇಷ್ಠವಾದ ಸುಖ ನಿಮಗೆ ಸಿಕ್ಕೇ ಸಿಗುತ್ತೆ. ಲಕ್ಷ್ಮೀನಾರಾಯಣರಾಗ್ತೀರಾ ಅಂದ್ರೆ ಅರ್ಥ ಏನು ಗೊತ್ತಾಯ್ತಲ್ಲ? ಅರ್ಥ ಆಯ್ತಲ್ಲ? ವೈಕುಂಠ ಮತ್ತೆ ಗಂಡ ಹೆಂಡ್ತಿರ ಆಗ್ತೀರ, ಅರ್ಥ ಆಯ್ತಲ್ಲ? ಅದನ್ನ ಶರಣರು ಏನಂದ್ರು ಅಂದ್ರೆ, ಇಲ್ಲೇ ಆತರ ಬದುಕ್ಬಿಟ್ರಪ್ಪ, ಇಲ್ಲೇ ಪ್ರೀತಿಯಿಂದ ಗಂಡ ಹೆಂಡ್ತಿರಾಗಿ ಹೆಂಗ್ ಬದುಕ್ಬೇಕು ಅಂದ್ರೆ, ಗಂಡನಾಗಿ ಉಳಿಬಾರ್ದು, ಹೆಂಡತಿಯಾಗಿ ಉಳಿಬಾರ್ದು. ಇಬ್ರು ಸ್ನೇಹಿತರಾಗ್ಬಿಡಿ, ಇಬ್ರಲ್ಲೂ ಪರಸ್ಪರ ಲಿಂಗ ದರ್ಶನ ಮಾಡುವ ಸಾಮರ್ಥ್ಯ ಬೆಳೆಸ್ಕೊಳ್ಳಿ. ಈ ಜನ್ಮನೇ ಪಾವನ ಆಗೋಗ್ಬಿಡುತ್ತಲ್ಲ, ಮುಂದಿಂದ ಯಾರಿಗ್ ಗೊತ್ತಿದೆ? ಇದು ನಮಗೆ ಶರಣರು ಕಲಿಸಿಕೊಟ್ಟಿದ್ದು. ಒಮ್ಮೆಗೆ ಒಂದೇ ಜನ್ಮದಲ್ಲಿ ನಾವು ಶರಣರದೆಲ್ಲ ಸಿದ್ಧಿ ಮಾಡ್ಕೊಂಡ್ಬಿಡ್ತೀವಿ ಅಂತ ಅಲ್ಲ. ಆಸೆಗಳು ಇರ್ಲಿ, ದುರಾಸೆಗಳು ಬೇಡ, ಕಪಟಗಳು ಬೇಡ, ಲಂಚ ವಂಚನೆಗಳು ಬೇಡ. ನೀತಿ ಸತ್ಯಶುದ್ಧ ಕಾಯಕ, ಬಂದಿದ್ರಲ್ಲಿ ತೃಪ್ತಿ, ಆನಂದವಾಗಿದ್ದುಕೊಂಡು ಇನ್ನೊಬ್ರಿಗೆ ತೊಂದರೆ ಆಗ್ಲಾರ್ದ ಹಾಗೆ, ಇನ್ನೊಬ್ರಿಗೆ ಅನ್ಯಾಯ ಮಾಡ್ಲಾರ್ದ ಹಾಗೆ, ಆ ತರ ನಾವು ಬದುಕಿದ್ರೆ ಅದೇ ಶರಣ ಮಾರ್ಗ, ಅದೇ ಬಸವ ಮಾರ್ಗ. ಆಸೆ ಬಿಟ್ಟು ನಾವೇನು ಕಾಡಿಗೆ ಹೋಗ್ಬೇಕು, ಆರುವನೊಲ್ಲೆನೆಂದು ಅರಣ್ಯಕ್ಕೆ ಹೋಗುವುದು ದುರಳತನ ಅಂತ ಅಂದ್ಬಿಡ್ತಾರೆ ಸಕಲೇಶ್ ಮಾದರಸರು. ಅವ್ರು ಬೇಡ, ಇವ್ರು ಬೇಡ, ಯಾರು ಬೇಡ ಅಂತೇಳಿ ಅರಣ್ಯಕ್ಕೆ ಹೋಗೋದು. ಅವರು ಹೋಗಿದ್ರು, ಅವ್ರು ಹಾಜರಾಗಿದ್ದವರು ಅರಣ್ಯಕ್ಕೆ ಹೋಗಿದ್ರು. ಇದು ದುರುಳತನ, ಇಲ್ಲೇನ್ ಮಾಡಕ್ಕಾಗತ್ತೆ ನಡಿ ಕಲ್ಯಾಣಕ್ಕೆ ಅಂತ ಅವ್ರ ತಂದೆನೇ ಹೇಳಿದ್ರು. ಕಲ್ಯಾಣಕ್ಕೆ ಬಂದ್ರು. ಅವ್ರ ತಂದೆ ತಪಸ್ವಿನೂ ಆಗಿದ್ರು. ಮಲ್ಲರಸ ತಪಸ್ವಿಯಾಗಿ ಶ್ರೀಶೈಲದಲ್ಲೇ ದೊಡ್ಡ ತಪಸ್ ಕೆಟ್ಟದ್ದು ಅಂತ ಹೇಳಿಲ್ಲ. ತಪವೆಂಬುದು ತಗಹು, ಪ್ರಭುದೇವರು ಹೇಳೋದು ಕೆಟ್ಟದ್ದಲ್ಲ, ಕಠಿಣ, ಹಿಂಸೆದಾಯಕ.
ಅದ್ರ ಬದಲು ಸತ್ಸಂಗ ಒದಗಿಸಿದ್ರಲ್ಲ ಬಸವಣ್ಣ ಒದಗಿಸಿದ್ರು ಆಗಿನ ಕಾಲಕ್ಕೆ. ಇವತ್ತು ನಮ್ಗೆಲ್ಲಿ ಸತ್ಸಂಗ ಸಿಗುತ್ತೋ, ಸಜ್ಜನರು ಸಿಗ್ತಾರೋ, ಗುರುಗಳು ಸಿಗ್ತಾರೋ, ಅವ್ರ ಸನ್ನಿಧಾನದಲ್ಲಿ ಇದ್ಕೊಂಡು ಎಲ್ಲ ಸಾಧನೆ ಮಾಡೋದಿದೆಯಲ್ಲ, ಅದು ಅರಣ್ಯಕ್ಕೆ ಹೋಗೋದಕ್ಕಿಂತ, ಹಿಮಾಲಯಕ್ಕೆ ಹೋಗೋದಕ್ಕಿಂತ ಶ್ರೇಷ್ಠವಾದ. ಅಲ್ಲಿ ಯಾರಿಗೂ ನಮಗೆ ನಿಯಮ ಹಾಕೊಡಲ್ಲ, ಇಲ್ಲಿ ನಾವು ನಿಯಮಗಳನ್ನ ಹಾಕೊಳ್ಬೇಕು. ಮಠದಲ್ಲಿದ್ದಾಗ ನಮ್ಗೆ ಒಳ್ಳೆ ಊಟ ಸಿಗುವಾಗ, ಕಾಣಿಕೆಗಳು ಎಲ್ಲವೂ ಸಿಗುವಾಗ ನಿಯಮಗಳನ್ನ ಹಾಕೊಂಡೇ ಬದುಕಬೇಕು. ಎಲ್ಲವನ್ನೂ ಪಡ್ಕೊಂತೀನಿ ನಾನು, ವ್ರತ ನಿಯಮಗಳ ಪ್ರಕಾರ ಬದುಕಲ್ಲ ಅಂದ್ರೆ ಆರೋಗ್ಯ ಕೆಡಿಸ್ಕೊಂತೀರಾ. ಅವ್ರು ಕೊಟ್ಟದ ಹಣಕ್ಕೆ ನಾವು ತಕ್ಕಾಗಿ ಬದುಕಲಿಲ್ಲ ಅಂದ್ರೆ ಪಾಪದ ಹಣ ಆಗತ್ತೆ, ಅದು ಪಾಪದ ಸಂಗ್ರಹ ಆಗತ್ತೆ. ಆವಾಗ ನಮ್ಗೆ ಒಳ್ಳೇದಾಗದೇ ಇಲ್ಲ. ಜಂಗಮ ಇರ್ಲಿ, ಮಠ ಇರ್ಲಿ, ಯಾವುದೇ ಇರ್ಲಿ, ಹಣ ಸುಮ್ಮನೆ ಬಂತಂದ್ರೆ ಅದು ಪಾಪದ ಹಣ, ಅದರಿಂದ ತೊಂದರೆ ಆಗೇ ಆಗತ್ತೆ. ಅದಕ್ಕೆ ತಕ್ಕ ಹಾಗೆ ನಾವು ತಪಸ್ ಮಾಡ್ಲೇಬೇಕು. ತಪಸ್ ಮಾಡೋದಂದ್ರೆ ಈಗ ಉಳಿವಿ ಪಾದಯಾತ್ರೆ ಮಾಡಿದ್ವಿ, ತಪಸ್ಸು. ಬೆಳಿಗ್ಗೆ ಬೇಗ ಹೇಳೋದು, ಲಿಂಗ ಪೂಜೆ ಮಾಡ್ಕೊಳ್ಳೋದು, ಮತ್ತು ಶಿವಾನುಭವ ನಡೆಸೋದು, ಬಂದಂಥವ್ರಿಗೆ ಆರೋಗ್ಯ ಇವೆಲ್ಲ ತಪಸ್ಸಿನ ಜೀವನನೇ. ಆದ್ರೆ ಇಲ್ಲಿ ಅರಣ್ಯದಕ್ಕಿಂತ ಶ್ರೇಷ್ಠವಾಗಿ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಇಲ್ಲಿ ನಿಯಮಗಳ ಅನುಸಾರವಾಗಿ 10 ಜನನ ಕಟ್ಕೊಂಡು ಬದುಕಬೇಕಾದ್ರೆ ನಿಯಮಗಳನ್ನು ಪಾಲಿಸ್ಲೇಬೇಕಾಗತ್ತೆ. ಆ ನಿಯಮಗಳು ಮತ್ತೆ ಎಲ್ಲರಿಗೆ ನಾವು ನಿಯಮಗಳಿಗೆ ಹೆದರಿ, ಭಕ್ತರಿಗೆ ಹೆದರಿ, ಜಂಗಮಕ್ಕೆ ಅಂಜಿ ಭಕ್ತ ಹೀಗೆ ಬದುಕಿದಾಗ ಅದೊಂದು ಒಳ್ಳೆಯ ಮಹಾಮನೆ ವ್ಯವಸ್ಥೆ ಆಗತ್ತೆ. ಇದೇ ಬಸವಣ್ಣವ್ರು ಹೇಳಿದ ಮಹಾಮನೆ. ಮಠ ಅಂತ ಮಠೀಯ ವ್ಯವಸ್ಥೆಯನ್ನ ಶರಣರು ಬಳಸಲಿಲ್ಲ, ಸಿದ್ಧಲಿಂಗೇಶ್ವರ ಕಾಲಕ್ಕೆ ಬಂತದು. ಆದ್ರೆ ಮಹಾಮನೆ ಕಲ್ಪನೆ ಏನಕ್ಕೆ ಕೊಡಕ್ ಬಂದ್ರು ಅಂದ್ರೆ, ನೀವು ಸಂಸಾರವನ್ನ ತಿರಸ್ಕಾರ ಮಾಡಿ ಜಂಗಮರು ಹೋಗ್ಬೇಡಿ, ಜಂಗಮವನ್ನ ತಿರಸ್ಕಾರ ಮಾಡಿ ಸಂಸಾರಿಗಳು ಬದುಕಬೇಡಿ, ಇಬ್ರು ಒಟ್ಟಾಗಿ ಬದುಕಿ. ಅದಕ್ಕೆ ಮದುವೆ ಮಾಡ್ಕೊಂಡವ್ರಿಗೂ ಜಂಗಮ ಅಂತ ಕರೆದ್ರು ಶರಣರು. ಮದುವೆ ಮಾಡ್ಕೊಂಡ್ರು ಕೂಡ ಅವನು ಒಂದು ಸೀಮಿತ ಸಂಸಾರಕ್ಕೆ ಒಳಗ ಆಗ್ಲಾರ್ದೇನೆ ಎಲ್ಲರ ಹಿತವನ್ನು ಸಾಲಿ ಮಠ, ಓತ್ಸವ ಮಠ, ಆಮೇಲಿಂದ ಕಂತಿ ಮಠ, ವಿಭೂತಿ ಮಠ, ಲಿಂಗ ಮಠ, ಇವೆಲ್ಲ ಬರ್ತಾವಲ್ಲ, ಇವೆಲ್ಲ ಸಂಸಾರಿಗಳೇ. ಆದ್ರೂ ಜಂಗಮ ಸ್ಥಾನವನ್ನು ಕೊಟ್ರು. ಯಾಕೆ ಅಂದ್ರೆ ಅಂಥವ್ರು ಬೇಕು, ಕಾಯಕ ಮಾಡೋರು ಜಂಗಮ. ಆದ್ರೆ ಅವರು ಒಂದು ಸೀಮಿತ ಸಂಸಾರಕ್ಕೆ ಒಳಗ, ನನ್ನ ಹೆಂಡತಿ ನನ್ನ ಮಕ್ಳು ಅಂತ ಬರಬಾರ್ದು. ಹೆಂಡತಿ ಮಕ್ಳು ಇದ್ರೂ ಕೂಡ ಅವನು ವಿಶ್ವಮಾನವನಾಗಿ ಬದುಕಬೇಕು. ಅದನ್ನ ಶರಣರು ಕಲಿಸ್ಕೊಟ್ರು. ಆ ಕಲ್ಪನೆ ಮಹಾಮನೆ ಕಲ್ಪನೆ ಅಂದ್ರೆ ಅದನ್ನ ಮಾಡಬೇಕು. ಅದನ್ನ ಆ ರೀತಿ ಬದುಕಿದ್ರೆ ಆಸೆ ಅನ್ನೋದು ಪಾಶ ಆಗೋದಿಲ್ಲ. ಆಸೆ ಅನ್ನೋದು ಅದು ಏನು ಏಳಿಗೆಯನ್ನ ತಂದು ಕೊಡ್ತಕ್ಕಂತಹ, ಆನಂದವನ್ನ ನೀಡ್ತಕ್ಕಂತಹ, ಪ್ರಗತಿಯನ್ನ, ವಿಕಾಸವನ್ನ ಮಾಡ್ತಕ್ಕಂತಹ ಸಾಧನ ಆಗತ್ತೆ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.